ಡಾಕ್ಟ್ರೆ, ಈಗ ಎಲ್ರಿಗೂ ಸಾಮಾನ್ಯವಾಗಿ ಪಿಂಪಲ್ಸ್ ಬರ್ತಾ ಇರುತ್ತೆ. ಅದರಲ್ಲೂ ನಮ್ಮ ಟೀನೇಜರ್ಸ್ಗೆ ಏನಾದ್ರು ಕೆನ್ನೆ ಮೇಲೆ ಒಂದು ಪಿಂಪಲ್ ಬಂತಂತ ಹೇಳಿದ್ರೆ ಅದು ಲವ್ ಪಿಂಪಲ್ ಅಂತ ಕರೀತಾರೆ. ಆ ಥರದ್ದು ಏನಾದ್ರು ಇದೆಯಾ ಡಾಕ್ಟ್ರೆ? ಪಿಂಪಲ್ ಯಾವಾಗಲೂ ಪಿಂಪಲ್ ಬಟ್ ಯಾರು ಏನ್ ಬೇಕಾದ್ರೂ ಟರ್ಮಿನಾಲಜಿ ಕೊಡ್ಬೋದು, ಹೆಸರು ಕೊಡ್ಬೋದು, ಹೊಸ ನಾಮಕರಣ ಮಾಡ್ಬೋದು. ಸೊ ಒಂದ್ ಸಿಂಗಲ್ ಪಿಂಪಲ್ ಬರ್ಲಿ 10 ಬರ್ಲಿ, ಇಟ್ಸ್ ಎ ಕನ್ಸರ್ನ್ ಅವರಿಗೆ, ಆ ವ್ಯಕ್ತಿಗೆ ಇದು ಚೆನ್ನಾಗಿ ಕಾಣೋದು. ಸೊ ಅದನ್ನ ಟ್ರೀಟ್ ಮಾಡ್ಬೇಕಾಗತ್ತೆ. ಸೊ ಒಂದ್ ಸಿಂಗಲ್ ಪಿಂಪಲ್ ಬಂದಾಗ ಏನ್ ಮಾಡ್ತೀವಿ? ಸೊ ಯೂಶ್ಲಿ ಅದಕ್ಕೆ ಒಂದು ಸ್ಪಾಟ್ ಟ್ರೀಟ್ಮೆಂಟಿಗೆ ಕೆಲವು ಕ್ರೀಮ್ಸ್ ಬರುತ್ತೆ. ಬೆನ್ಸಾಲ್ ಪೆರಾಕ್ಸೈಡ್ ಇರ್ಬೋದು, ಅಥವಾ ಕೆಲವು ಸಲ ಆಂಟಿಬಯೋಟಿಕ್ ಕ್ಲಿಂಡಮೈಸ್ ಇರ್ಬೋದು, ಅಥವಾ ಅಡಾಪ್ಲಿನ್ ವೈಟಮಿನ್ ಎ ಬೇಸ್ಡ್ ಕ್ರೀಮ್ಸ್ ಇರುತ್ತೆ. ಇದನ್ನ ಮಾಡ್ತೀವಿ. ಎರಡನೇದು ಪ್ರೊಸೀಜರ್ಗಳು ಬಹಳ ಮುಖ್ಯ. ಸೊ ಯೂಶ್ಲಿ ಅದಕ್ಕೆ ಕೆಲವು ಪೀಲ್ಸ್ ಮಾಡ್ತೀವಿ. ರೂಟ್ ಆಸಿಡ್ಸ್ ಅಂತ ಹೇಳ್ತೀವಿ, AHA BHA ಪೀಲ್ಸ್ ಅಂತ ಹೇಳ್ತೀವಿ, ಅದನ್ನ ಮಾಡ್ತೀವಿ. ಅಥವಾ ಸಿಂಗಲ್ ಸ್ಪಾಟ್ ಇತ್ತಂದ್ರೆ ಅದಕ್ಕೆ ಲೇಸರ್ ಮಾಡ್ಬೋದು. ಲೇಸರ್ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ವೆರಿ ಪರ್ಟಿಕ್ಯುಲರ್, ಪ್ರಿಸೈಸ್, ಎಲ್ಲಿರುತ್ತೆ ಅದನ್ನ ಮಾತ್ರ ನಾವು ಟ್ರೀಟ್ ಮಾಡ್ಬೋದು. ಸೊ ಆ ಥರ ಮಾಡಿದಾಗ ಹೀಲಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಮಾರ್ಕ್ ಆಗೋದಿಲ್ಲ. ಸೊ ಯಾಕೆಂದ್ರೆ ಬರೀ ಪಿಂಪಲ್ ಟ್ರೀಟ್ ಮಾಡೋದು ಅಷ್ಟೆಲ್ಲ, ಏನು ಮಾರ್ಕ್ ಅಥವಾ ಸ್ಪಾಟ್ಸ್ ಆಗುತ್ತೆ, ಸ್ಕಾರ್ಸ್ ಆಗುತ್ತೆ, ಅದನ್ನ ಪ್ರಿವೆಂಟ್ ಮಾಡ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಡಾಕ್ಟರ್. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಭಾಗವನ್ನ ಚೆನ್ನಾಗಿ ಕ್ಯೂಚ್ ಬಿಡ್ತೀವಿ, ಅದರಿಂದ ತೆಗಿತೀವಿ, ಮತ್ತೆ ಅದು ಸ್ಕಾರ್ ಹಾಗೆ ಉಳ್ಕೊಳ್ಬಿಡುತ್ತೆ. ಅದು ಪದೇ ಪದೇ ಬಂದಂತ ಸಂದರ್ಭದಲ್ಲಿ ವೈದ್ಯರನ್ನ ಬಂದು ಭೇಟಿ ಆದ್ರೆ ಅದು ಕ್ಲಿಯರ್ ಆಗುತ್ತೆ. ಬರೀ ಮುಟ್ಟೋದಲ್ಲ, ಎಷ್ಟೊಂದ್ಸಲಿ ಜನ ಅದಕ್ಕೆ ಟೂತ್ ಪೇಸ್ಟ್ಗಳು ಹಾಕ್ತಾರೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ಅವೆಲ್ಲ ಬಹಳ ಡೇಂಜರಸ್. ಅದು ನಾವು ಎಷ್ಟೊಂದ್ಸಲಿ ಆ ಥರ ಜನ ಹಚ್ಚಿ ಮುಖ ಸುಟ್ಟೋಗಿ ಸ್ಕಾರ್ ಆಗಿರೋಂಥವ್ರನ್ನೆಲ್ಲ ಟ್ರೀಟ್ ಮಾಡಿದೀವಿ. ಇದು ಒಂದನ್ನ ಜನ ಯಾರು ಮಾಡಬಾರ್ದು. ಯಾಕೆಂದ್ರೆ ಇದಕ್ಕೆ ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಬಹಳಷ್ಟು ರೀಲ್ಸ್ಗಳೆಲ್ಲ ಬಂದಿದೆ. ಬಟ್ ಇಟ್ ಈಸ್ ನಾಟ್ ಸೇಫ್ ಬಿಕಾಸ್ ದೇರ್ ಆಲ್ ಆಸಿಡ್ಸ್, ಅದು ಬರ್ನ್ ಆಗ್ಬಿಡುತ್ತೆ.